ನೀವು ಕಷ್ಟಪಟ್ಟು ನಿದ್ದೆ ಮಾಡಿದಿರಾ, ಯೋಚನೆ ಮಾಡಿ ಓಡಾಡಿ ಕೆಲಸ ಮಾಡಿ ಏನೋ ಒಂದು ದೊಡ್ಡದಾಗಿ ಆಸ್ತಿ ಮಾಡಿ ಅಂತಸ್ತು ಮಾಡಿದ್ರೆ 2 ವಂಶ ಮಾತ್ರ ನಿಮ್ಮನ್ನ ನೆನಪು ಮಾಡ್ಕೊಂತದೆ. 3ನೇ ವಂಶ ನೀವು ಪಟ್ಟಿರುವಂತ ಕಷ್ಟ, ನೀವು ಪಟ್ಟಿರುವಂತ ದುಃಖ, ನೀವು ಬಿಟ್ಟಿರುವಂತ ಕಣ್ಣೀರು ಎಲ್ಲ ಮಣ್ಣು ಪಾಲಾಗಿ ಹೋಗುತ್ತೆ. ಆದ್ರೆ ನೀವು ಏಸಪ್ಪ ಹತ್ರ ಹೋಗ್ತಾ ಇರುವಾಗ ನಿಮ್ಮನ್ನ 10 ವಂಶ ಆದ್ರೂ ಇನ್ಮೇಲೆ ಮರೆಯೋದೇ ಇಲ್ಲ. ಅಬ್ರಾಮ್ನ ಇನ್ನೂ ನಾವು ಮರ್ತಿಲ್ಲ. 4000 ಇಯರ್ಸ್ ಆಯ್ತು. ನಮ್ ತಾತ ಮುತ್ತಾತವ್ರನ್ನ ಮರ್ತೋಗ್ಬಿಟ್ಟಿದೀವಿ. ಅಬ್ರಾಮ್ನ ಇನ್ನೂ ಮರ್ತಿಲ್ಲ, ಎಲಿಯಾನ ಇನ್ನೂ ಮರ್ತಿಲ್ಲ, ಈಸಾಕ್ನ ಇನ್ನೂ ಮರ್ತಿಲ್ಲ, ಯಾಕೋಬ್ನ ಇನ್ನೂ ಮರ್ತಿಲ್ಲ. ಎಲ್ಲ ಸೇವಕರು ದೇವ್ರ ಹತ್ರ ಯಾರಿದ್ರು ಅವ್ರನ್ನ ನಾವು ಇನ್ನೂ ಮರ್ತಿಲ್ಲ. ಅವ್ರು ಇನ್ನೂ ಬದುಕ್ತಾ ಇದ್ದಾರೆ. ಯಾಕಂದ್ರೆ ದೇವರೇ ನಮ್ಗೆ ಮುಖ್ಯ. ವೇದ ಹೇಳುತ್ತೆ, ಮೊದಲು ದೇವರನ್ನು ನೀವು ಹುಡುಕಿ ಆಮೇಲೆ ಹಿಂತಿರುಗಿ ನಿಮ್ಮನ್ನು ಎಲ್ಲ ಹುಡ್ಕೊಂಡು ಬರುತ್ತೆ. ಯು ಸರ್ಚ್ ದಿ ಕಿಂಗ್ಡಮ್ ಆಫ್ ಗಾಡ್, ಯು ಸರ್ಚ್ ದಿ ಕಿಂಗ್ಡಮ್ ಆಫ್ ಗಾಡ್, ಮತ್ತೆ ಎಲ್ಲ ನಿಮಗೆ ಆಗಿ ಬರುತ್ತೆ. ದೇವ್ರನ್ನ ಆಸ್ತಿಯಾಗಿ ಇಟ್ಕೊಬೇಕು, ಏಸಪ್ಪನ ಆಸ್ತಿಯಾಗಿ ಇಟ್ಕೋಬೇಕು. ನಮ್ಮ ಗೋಲ್ಡ್ ಎಲ್ಲ ಮನೆಯಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಬೀರೋನಲ್ಲಿ ಎಲ್ಲ ನಮ್ಮ ಆಟಲ್ಲಿ ಏಸಪ್ಪ ಇದ್ರೆ ಆ ಆಸ್ತಿನ ನಮ್ಮ ಮಕ್ಕಳಿಗೆ ಕೊಡ್ಬೇಕು. ಆ ಆಸ್ತಿನ ಇನ್ನೊಂದು ಮಗುಗೆ ಹೋಗುತ್ತೆ, ಆ ಆಸ್ತಿ ಇನ್ನೊಂದು ಮಗುಗೆ ಹೋಗುತ್ತೆ, ಈ ಆಸ್ತಿ ಇನ್ನೊಂದು ಮಗುಗೆ ಹೋಗುತ್ತೆ. 10 ವಂಶ 15 ವಂಶ ದೇವ್ರ ಅದನ್ನೇ ಐ ವಿಲ್ ಬ್ಲೆಸ್ ಯು ಅಂಡ್ ಯುವರ್ ಜನರೇಷನ್. ನಿಮ್ಮ ಸಂತತಿಯನ್ನು, ನಿಮ್ಮ ಸಂತತಿಯ ಸಂತತಿಯನ್ನು ನಾನು ಆಶೀರ್ವಾದ ಮಾಡುವೇನು ಅಂತ ಹೇಳಿ